ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಗ್ಯಾಜೆಟನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅದು ಸ್ಮಾರ್ಟ್ ವಾಚ್ ಆಗಿರ್ಬೋದು, ನೆಕ್ ಬ್ಯಾಂಡ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಗ್ಯಾಜೆಟ್ ಆಗಿರಲಿ, ಯಾವ ಗ್ಯಾಜೆಟ್ಟಿಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಿದೆ ಆ ಗ್ಯಾಜೆಟ್ಗಳ ಪರಿಚಯವನ್ನು ಮಾಡ್ಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಆ ಗ್ಯಾಜೆಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಫಸ್ಟ್ ಮೋಸ್ಟ್ ಅಫೋರ್ಡಬಲ್ ನೆಕ್ ಬ್ಯಾಂಡ್ಗಳ ಪರಿಚಯವನ್ನು ಮಾಡ್ಕೊಡ್ತೀನಿ. ಮೊದಲನೇ ನೆಕ್ ಬ್ಯಾಂಡು OnePlus ಬುಲೆಟ್ ವೈರ್ಲೆಸ್ Z3 ಬೆಂಕಿ ಇಯರ್ಬಡ್ಸ್ ಆಯಿತಾ. ಇದು ನಾರ್ಮಲಿ 1700 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಕೇವಲ 1150 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಬೆಲೆಗೆ ಕಣ್ಣು ಮುಚ್ಕೊಂಡು ತೊಗೊಬೋದಾಯ್ತಾ. ಇದರಲ್ಲಿ ಯಾವುದೇ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಬಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿದೆ. ದೊಡ್ಡ ಡ್ರೈವರ್ಸ್ಗಳಿದ್ದಾವೆ, ಸೊ ಅದರಿಂದ ಬೇಸ್ ಕೂಡ ತುಂಬ ಚೆನ್ನಾಗಿ ಕೇಳುತ್ತೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಸಖತ್ತಾಗಿದೆ. ಈ ಪ್ರೈಸ್ ರೇಂಜ್ಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ರಿಯಲ್ಮಿ ಬಡ್ಸ್ ವೈರ್ಲೆಸ್ 5 ಆಯಿತಾ. ಇದರಲ್ಲಿ ನಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಆಯಿತಾ, ಮತ್ತು IP ರೇಟಿಂಗ್ ಒಳ್ಳೆ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ನಾರ್ಮಲಿ ಈ ಒಂದು ಇಯರ್ಬಡ್ಸ್ 1800 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 1350 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಬೆಂಕಿ ಆಫರು. ನೆಕ್ಸ್ಟ್ ಬೋಟ್ ಕಡೆಯಿಂದ ಬೋಟ್ ರಾಕರ್ಸ್ 235 Pro ಅಂತ, ಇದು ಕೂಡ ನೆಕ್ ಬ್ಯಾಂಡು, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ. ನಾರ್ಮಲಿ 1000 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 699 ರೂಪಾಯಿಗೆ ಅವೈಲೇಬಲ್ ಇದೆ. ಈ ಎಲ್ಲ ಪ್ರಾಡಕ್ಟ್ಗಳದನ್ನು ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ ಪ್ರಾಡಕ್ಟು. ಸೊ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ಪರ್ಚೇಸ್ ಮಾಡ್ಬೋದು. ನಾನು ಪರ್ಸ್ನಲಿ ತೊಗೊಳ್ಳೋದಾದರೆ OnePlus ಬುಲೆಟ್ಸ್ ವೈರ್ಲೆಸ್ Z3 ಅಥವಾ ರಿಯಲ್ಮಿ ಬಡ್ಸ್ ವೈರ್ಲೆಸ್ 5 ಪರ್ಚೇಸ್ ಮಾಡ್ತೀನಿ. ಒಟ್ಟಿನಲ್ಲಿ ಆ ಪ್ರೈಸ್ ರೇಂಜಿಗೆ 3ಕ್ಕೆ 3 ಕೂಡ ಚೆನ್ನಾಗಿದ್ದಾವೆ. ನೆಕ್ಸ್ಟು ನೀವೇನಾದರೂ ಮೋಸ್ಟ್ ಅಫೋರ್ಡಬಲ್ ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಮೊದಲನೇದು ನಾಯ್ಸಿಂದು ಐಕಾನ್ 2 ಅಂತ. ನಮ್ಗೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ನಾರ್ಮಲಿ ಈ ಒಂದು ಸ್ಮಾರ್ಟ್ ವಾಚ್ 1400 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 829 ರೂಪಾಯಿಗೆ ಅವೈಲೇಬಲ್ ಇದೆ. ಕೇವಲ 829 ರೂಪಾಯಿ. ನೆಕ್ಸ್ಟು ಫೈರ್ ಬೋಲ್ಟಿಂದು ನಿಂಜಾ ಕಾಲ್ ಪ್ರೋ ಪ್ಲಸ್ ಅಂತ. ಇದರಲ್ಲೂ ಕೂಡ ಬ್ಲೂಟೂತ್ ಕಾಲಿಂಗ್ ಫೀಚರ್ ಎಲ್ಲ ಇದೆ. ದೊಡ್ಡ ಡಿಸ್ಪ್ಲೇ ಇದೆ, 2.5D ಕರ್ವ್ಡ್ ಗ್ಲಾಸು. ನಾರ್ಮಲ್ ಇದು ಕೂಡ 1400 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 829 ರೂಪಾಯಿಗೆ ಅವೈಲೇಬಲ್ ಇದೆ. ಎರಡು ಕೂಡ ಸೇಮ್ ಪ್ರೈಸಿಗೆ ಅವೈಲೇಬಲ್ ಇದೆ. ನೆಕ್ಸ್ಟು ಬೋಟ್ ಕಡೆಯಿಂದ ಬೋಟ್ ವೇವ್ ಫ್ಯೂರಿ ಅಂತ. ಇದರಲ್ಲೂ ಕೂಡ ನಮಗೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಎಲ್ಲ ಇದೆ, HD ಡಿಸ್ಪ್ಲೇ ಎಲ್ಲ ಇದೆ. ನಾರ್ಮಲಿ ಈ ಒಂದು ವಾಚ್ ಕೂಡ 1400 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 950 ರೂಪಾಯಿಗೆ ಅವೈಲೇಬಲ್ ಇದೆ. ನೋಡಿ, ಅಫೋರ್ಡಬಲ್ ಆಗಿ ಒಂದು ನಾರ್ಮಲ್ ಸೆಮಿ ಸ್ಮಾರ್ಟ್ ವಾಚ್ ಬೇಕು ಅಂದರೆ ಈ ಮೂರರಲ್ಲಿ ಒಂದು ನೀವು ಪ್ರಿಫರ್ ಮಾಡ್ಬೋದು. ಒಟ್ಟಿಗೆ ಅಫೋರ್ಡಬಲ್, ಜಾಸ್ತಿ ದುಡ್ಡಿಂದಕ್ಕೂ ಕೂಡ ಬರ್ತೀನಿ ಆಮೇಲೆ ಆಯಿತಾ. ನೆಕ್ಸ್ಟು ನೀವೇನಾದರೂ ಪವರ್ ಬ್ಯಾಂಕನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ 3 ಪವರ್ ಬ್ಯಾಂಕ್ಗಳನ್ನು ಪ್ರಿಫರ್ ಮಾಡ್ತೀನಿ ಆಯಿತಾ. ಮೊದಲನೇದು ಬೋಟಿಂದು 20,000 mAh ಕೆಪಾಸಿಟಿ ಪವರ್ ಬ್ಯಾಂಕು. ಈ ಒಂದು ಪವರ್ ಬ್ಯಾಂಕ್ 22.5 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಮಾಡುತ್ತೆ. ನಾರ್ಮಲಿ 1700 ರೂಪಾಯಿ ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ 1150 ರೂಪಾಯಿಗೆ ಅವೈಲೇಬಲ್ ಇದೆ. 20,000 mAh ಕೆಪಾಸಿಟಿ. ಮುಂಚೆ ಎಲ್ಲ 20,000 mAh ಬೇಕು ಅಂದರೆ 2,500-3,000 ರೂಪಾಯಿ ಪೇ ಮಾಡಬೇಕಿತ್ತು. ಈಗ ಎಲ್ಲ ಪ್ರೈಸ್ ಕಡಿಮೆ ಆಗಿದೆ. ಇನ್ನೊಂದು ಅರ್ಬನ್ ಅಂತ ಆಯಿತಾ, ಇದೇನಂತ ರೆಪ್ಯೂಟೆಡ್ ಬ್ರ್ಯಾಂಡ್ ಏನೂ ಅಲ್ಲ, ಬಟ್ ಪ್ರೈಸ್ ತುಂಬ ಕಡಿಮೆ ಅನ್ನಿಸ್ತು. ಅರ್ಬನ್ 20,000 mAh ಕೆಪಾಸಿಟಿ ಬ್ಯಾಟ್ರಿ. ಇದು ಕೂಡ 22.5 ವ್ಯಾಟ್ ಚಾರ್ಜಿಂಗು. 1000 ರೂಪಾಯಿ ಇರೋದು ನಾರ್ಮಲಿ ಸೇಲ್ ಟೈಮಲ್ಲಿ 750 ರೂಪಾಯಿಗೆ ಅವೈಲೇಬಲ್ ಇದೆ. ಸ್ಟಿಲ್ ವರ್ಕ್ ಆದರೆ ಚೆನ್ನಾಗಿ ಬೆಂಕಿ. ನೆಕ್ಸ್ಟ್ ಆಂಬ್ರೈನ್, ಇದೊಂಚೂರು ರೆಪ್ಯೂಟೆಡ್ ಬ್ರ್ಯಾಂಡು. ಇದು ಕೂಡ 20,000 mAh ಕೆಪಾಸಿಟಿ ಬ್ಯಾಟ್ರಿ, ಅಷ್ಟೇ ಫಾಸ್ಟಾಗಿ ಚಾರ್ಜ್ ಆಗುವಂಥ ಪವರ್ ಬ್ಯಾಂಕ್. ನಾರ್ಮಲಿ 1200 ರೂಪಾಯಿ ಇರ್ತಿತ್ತು, ಈ ಸೇಲ್ ಟೈಮಲ್ಲಿ 1050 ರೂಪಾಯಿಗೆ ಅವೈಲೇಬಲ್ ಇದೆ, ಆಫರೆಲ್ಲ ಇನ್ಕ್ಲೂಡ್ ಆಗಿ. ನೋಡಿ, ನಿಮಗೆ ಬ್ರ್ಯಾಂಡ್ ಪ್ರಿಫರೆನ್ಸ್ ಯಾವುದಿದೆ ಅದನ್ನು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ರೆ ಒಳ್ಳೆಯದು. 20,000 mAh ಕೆಪಾಸಿಟಿ ಪವರ್ ಬ್ಯಾಂಕ್ಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ. ನೆಕ್ಸ್ಟು ನೀವೇನಾದರೂ ಹೆಡ್ಫೋನ್ಸ್ ಓವರ್ ದ ಇಯರ್ ಅಥವಾ ಒಂದು ಒಳ್ಳೆ ಕ್ವಾಲಿಟಿಯ ಒಳ್ಳೆ ಬ್ರ್ಯಾಂಡೆಡ್ ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಬೋಟ್ ರಾಕರ್ 650 Pro ಅಂತ ಓವರ್ ದ ಇಯರ್ ಒಂದು ಹೆಡ್ಫೋನ್ ಆಯಿತಾ. ಸೊ ಸ್ವಲ್ಪ ಕಡಿಮೆ ದುಡ್ಡಿಗೆ ಮೋಸ್ಟ್ ಅಫೋರ್ಡಬಲ್ ಆಗಿಯೇ ಒಂದು ಓವರ್ ದ ಇಯರ್ ಬೇಕು ಅಂದರೆ ಇದೊಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ನಮ್ಗೆ ಇದರಲ್ಲಿ ಡಾಲ್ಬಿ ಆಡಿಯೋ ಇದೆ, ಟಚ್ ಕಂಟ್ರೋಲ್ಸ್ ಇದೆ ಓವರ್ ದ ಇಯರ್ನಲ್ಲಿ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಇದೆ. ನಾರ್ಮಲಿ ಈ ಒಂದು ಓವರ್ ದ ಇಯರ್ ಹೆಡ್ಫೋನು 2800 ರೂಪಾಯಿ ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ ಆಫರೆಲ್ಲ ಇನ್ಕ್ಲೂಡ್ ಆಗಿ 2250 ರೂಪಾಯಿಗೆ ಅವೈಲೇಬಲ್ ಇದೆ. ಒಂದು ಒಳ್ಳೆ ಬೈ ಆಗಬಹುದು. ನೆಕ್ಸ್ಟು OnePlus ನಾರ್ಡ್ ಬಡ್ಸ್ 2R. ಇದು ಟ್ರೂ ವೈರ್ಲೆಸ್ ಇಯರ್ಬಡ್ ಆಯಿತಾ. ಸೊ ಇದರಲ್ಲಿ ನಮಗೆ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇಲ್ಲ, ಬಟ್ ಕ್ಲಾರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ನಾರ್ಮಲಿ 1800 ರೂಪಾಯಿ ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 1250 ರೂಪಾಯಿಗೆ ಅವೈಲೇಬಲ್ ಇದೆ. ಇದು ಕೂಡ ಒಂದು ಬೆಂಕಿ ಆಪ್ಷನ್ ಆಗುತ್ತೆ. JBL ಬ್ರ್ಯಾಂಡಲ್ಲಿ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಬೇಕು ಅಂದರೆ JBL ವೇವ್ ಬೀಮ್ TWS ಅಂತ.
ಇದು ಕೂಡ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಜೊತೆಗೆ ಬರುತ್ತೆ. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ನಾರ್ಮಲಿ 2,500 ಇರುತ್ತೆ. ಯೂಶ್ವಲಿ JBL ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತಾ. ಸೊ ಈ ಸೇಲ್ ಟೈಮಲ್ಲಿ ಸುಮಾರು ಒಂದು 2,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ರಿಯಲ್ಮಿ ಬಡ್ಸ್ T310 ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಮೊನ್ನೆ ಆಯಿತಾ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ. ಬ್ಯಾಕಪ್ ಕೂಡ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಡ್ರೈವರ್ಸ್ ಕೂಡ ತುಂಬ ದೊಡ್ಡದಿದೆ. ನಾರ್ಮಲಿ ಇದು 2,200 ರೂಪಾಯಿ ಇರುತ್ತೆ. ಲಾಂಚ್ ಆದಾಗೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಈ ಸೇಲ್ ಟೈಮಲ್ಲಿ 1,650 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು, ಆಫರೆಲ್ಲ ಇನ್ಕ್ಲೂಡ್ ಆಗಿ. ನೆಕ್ಸ್ಟ್ ಓಪೋ ಎನ್ಕೋ ಬಡ್ಸ್ 3 Pro ಇದು ಸೂಪರ್ ಆಗಿದೆ ಕ್ಲಾರಿಟಿ ಆಯಿತಾ. ಓಪೋ ಎನ್ಕೋ ಬಡ್ಸ್ ಯೂಶ್ವಲಿ ಕ್ಲಾರಿಟಿ ಎಲ್ಲ ಪ್ರೈಸ್ ರೇಂಜಿಗೆ ಬೆಂಕಿ ಇರುತ್ತೆ. ಸೊ ಇದು ಕೂಡ ಅಷ್ಟೇ, ನಮಗೆ ದೊಡ್ಡ ಡ್ರೈವರ್ಸು, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಇದೆ, IP ರೇಟಿಂಗ್ ಇದೆ. ನಾರ್ಮಲಿ 1,800 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 1,450 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇನ್ನೂ ನಿಮ್ಮ ಹತ್ರ ಬೇಜಾನ್ ಬಡ್ಜೆಟ್ ಇದ್ದರೆ ಆಪಲ್ ಇಯರ್ಬಡ್ಸ್ ಏನಾರ ಪರ್ಚೇಸ್ ಮಾಡಬೇಕು ಅಂದರೆ ನೋಡ್ರಪ್ಪ, ಏರ್ಪಾಡ್ಸ್ 4 ಸೊ ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು ನಾರ್ಮಲಿ 17,000 ಇರುವಂಥ ಈ ಒಂದು ಏರ್ಪಾಡ್ಸ್ 4 ಈ ಸೇಲ್ ಟೈಮಲ್ಲಿ 14,500 ರೂಪಾಯಿಗೆ ಅವೈಲಬಲ್ ಇದೆ. ದುಡ್ಡಿದ್ದವ್ರು ಪರ್ಚೇಸ್ ಮಾಡಿ. ನೆಕ್ಸ್ಟು ಸ್ಮಾರ್ಟ್ ವಾಚ್, ಪ್ರೀಮಿಯಮ್ ಸ್ಮಾರ್ಟ್ ವಾಚ್ ಆಯಿತಾ. ಸೊ ಸ್ಯಾಮ್ಸಂಗಿಂದು ವಾಚ್ 7 LTE. ಸೊ LTE ವೇರಿಯಂಟು ನಾರ್ಮಲಿ 23-24 ಸಾವಿರ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಬರೀ 14,000 ರೂಪಾಯಿಗೆ ಅವೈಲೇಬಲ್ ಇದೆ ಗುರು. ಯಪ್ಪ ದೇವರೇ, ಸ್ಯಾಮ್ಸಂಗ್ ವಾಚಿಗೆ ಬೆಲೆನೇ ಇಲ್ವಾ ಅನ್ನಿಸ್ಬಿಟ್ಟಿದ್ನೆಲ್ಲ ನೋಡಿಬಿಟ್ರೆ. ಇಷ್ಟು ಕಡಿಮೆ ಕೊಡ್ತಾವ್ರಲ್ಲ 14,000 ರೂಪಾಯಿಗೆ. ಹಾಂ, ಹಿಂಗೇನೆ ಆ ಸ್ಯಾಮ್ಸಂಗಿಂದ 1-2 ವರ್ಷ ಹಳೇದಾಗ್ಬಿಟ್ರೆ ವಾಚು ಫುಲ್ ಕಡಿಮೆಗೆ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಬೆಂಕಿ ಇದಾಯ್ತಾ. ನೀವು ಅಂದರೆ ಯೂಶ್ವಲಿ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಇದು ವಾಚ್ 7 LTE ವೇರಿಯಂಟ್ ಆಗಿರೋದ್ರಿಂದ. ಸೊ ಒಂದಿನ 1.5 ದಿನ ಬರ್ಬೋದು. 13-14 ರೂಪಾಯಿಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಆಪಲ್ ವಾಚ್ SE2 GPS ಇದು ನೋಡಿ ನಿಮ್ಮ ಆಪ್ಷನ್ ಆಯಿತಾ. ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಬರಲ್ಲ, 18 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಷ್ಟೇ. ಒಳ್ಳೆ ಡಿಸ್ಪ್ಲೇ ಎಲ್ಲ ಇದೆ. ನಾರ್ಮಲ್ 25,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 16,000 ರೂಪಾಯಿಗೆ ನಿಮಗೆ ಈ ಒಂದು ಆಪಲ್ ವಾಚ್ SE ಸಿಗುತ್ತೆ. SE2 ನೋಡಿ ಯೋಚನೆ ಮಾಡಿ ಆಯಿತಾ. ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ತಗೊಳ್ಳಿ ಅಂತ, ಒಟ್ಟಿಗೆ ಆಫರ್ನಲ್ಲಿದೆ. ನೆಕ್ಸ್ಟು ಆಪಲ್ ವಾಚ್ ಸೀರೀಸ್ 10 ಹೋದ ವರ್ಷದ್ದು ಆಪಲ್ ವಾಚು. ಸೊ ನಾರ್ಮಲಿ ಇದು ಹತ್ತಿರ ಒಂದು 40,000 ರೇಂಜಲ್ಲಿರೋದು, 40-45 ಒಂದೊಂದು ಟೈಮು. ಸೊ ಈ ಸೇಲ್ ಟೈಮಲ್ಲಿ 30,000 ರೂಪಾಯಿಗೆ ಅವೈಲಬಲ್ ಇದೆ. ನಾನು ಹೇಳೋದಾದ್ರೆ ಸೀರೀಸ್ 11 ಬಂದಿದೆ. ಸ್ವಲ್ಪ ದುಡ್ಡು ಜಾಸ್ತಿ ಆಗಿ 15 ತೊಗೊಳ್ಳಿ. ಒಟ್ಟಿನಲ್ಲಿ ನೋಡ್ರಪ್ಪ ಡಿಸ್ಕೌಂಟೆಡ್ ಇದೆ ಆಯಿತಾ. ಸೊ ನಿಮ್ಮ ಇಷ್ಟ, ತಗೋಬೋದು. ಸೊ ಇದೆಲ್ಲ ನೋಡಿ ಮೋಸ್ಟ್ ಪ್ರೀಮಿಯಮ್ ಸ್ಮಾರ್ಟ್ ವಾಚ್ಗಳು. ನೆಕ್ಸ್ಟ್ ನೀವೇನಾದರೂ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ನಾನು ನಿಮಗೆ ಕೆಲವೊಂದು ಆಪ್ಷನ್ಗಳನ್ನು ಕೊಡ್ತೀನಿ ಆಯಿತಾ. ಸೊ ಮ್ಯಾಕ್ಬುಕ್ ಏರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದವರು, ಸೊ ಮ್ಯಾಕ್ಬುಕ್ ಏರ್ ನಾರ್ಮಲಿ M2 ಚಿಪ್ಪಿಂದು ಒಂದು 75,000 ರೇಂಜಲ್ಲಿ ಇರ್ತಿತ್ತು. ಸೊ ಈಗ ಅದು 62-63,000 ರೂಪಾಯಿ ಬಂದಿದೆ M2 ಚಿಪ್ಪು. ನಾನು ಹೇಳೋದಾದ್ರೆ M2 ಚಿಪ್ಪಿನ ತಗೋಬೇಡಿ, M4 ಚಿಪ್ಪಿಂದೇ ತಗೊಳ್ಳಿ. M4 ಚಿಪ್ಪು ನಾರ್ಮಲಿ 1,00,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 80,000 ರೂಪಾಯಿಗೆ ಬಂದಿತ್ತು ಆಯಿತಾ. ಈಗ ಸ್ವಲ್ಪ ಜಾಸ್ತಿ ಆಗಿದೆಯೇನೋ ಗೊತ್ತಿಲ್ಲ, ಚೆಕ್ ಮಾಡಿ ಒಂದ್ಸಲ. ಸೊ ಅದನ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. M4 ಚಿಪ್ಪನ್ನೇ ತಗೊಳ್ಳಿ, ಸ್ವಲ್ಪ ಜಾಸ್ತಿ ಆದರೂ ಫ್ಯೂಚರ್ ರೆಡಿ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ನು ನಿಮಗೆ ಮ್ಯಾಕ್ ಮಿನಿ ಆಯಿತಾ. M4 ಮ್ಯಾಕ್ ಮಿನಿ ನಾರ್ಮಲಿ ನಾನು ತೊಗೊಂಡಿದ್ದೆ ಆಯಿತಾ. ನಾನು ತೊಗೊಂಡಾಗ ಅದು ಮೋಸ್ಟ್ಲಿ 60,000 ಇತ್ತಾ ಅಂತ, 55-60,000 ರೇಂಜಲ್ಲಿತ್ತು. ಈಗ ಬರೀ 50,000 ರೂಪಾಯಿಗೆ ಅವೈಲೇಬಲ್ ಇದೆ. ಬ್ಯಾಂಕ್ ಆಫರೆಲ್ಲ ಸೇರಿಬಿಟ್ಟು ಹತ್ತಿರ 47-48,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 47-48,000 ರೂಪಾಯಿಗೆ M4 ಮ್ಯಾಕ್ ಮಿನಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಆಯಿತಾ. ಅದು ಕೂಡ ಬೆಸ್ಟ್ ಆಪ್ಷನ್ ಆಗುತ್ತೆ. ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಅದನ್ನು ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ಒಂದು ಆಪ್ಷನ್ ಇಟ್ಕೊಬೋದು. ನೆಕ್ಸ್ಟು HP ವಿಕ್ಟಸ್ i5 13 ಜನ್ನು. ಸೊ ನೋಡಿ i5 13 ಜನ್ನಿಗೆ ಅವು ನಾರ್ಮಲಿ 80,000 ಇರೋದು, ಬಟ್ ಈ ಸೇಲ್ ಟೈಮಲ್ಲಿ 64,000 ಇದೆ. ಒಂದೇನಪ್ಪ ಅಂದರೆ ಇದರಲ್ಲಿ RTX 4050 ಇದೆ ಅಂದ್ಬಿಟ್ಟು ಇಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ರೇಟ್ ಕಡಿಮೆ ಅಂದ್ಬಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ. ನನಗೆ ಈ ವಿಂಡೋಸ್ ಲ್ಯಾಪ್ಟಾಪಿಗೆ ಇಷ್ಟೊಂದು ದುಡ್ಡು ಕೊಡೋಕ್ಕೆ ಬೇಜಾರಾಗುತ್ತೆ. ಇದ್ರ ಬದಲು ಮ್ಯಾಕ್ ಮಿನಿ ಅಥವಾ ಮ್ಯಾಕ್ಬುಕ್ ಏರ್ ತಗ್ಬೋದಲ್ಲ ಅಂತ ಒಂದೊಂದ್ಸಲ ಅನಿಸುತ್ತೆ. ಗೇಮರ್ಸ್ಗಳಿದ್ರೆ ಹೌದು, ಗ್ರಾಫಿಕ್ ಕಾರ್ಡ್ ಗೇಮರ್ಸ್ಗಳಿಗೆ ಓಕೆ ಇದು, ಬಟ್ ಡೇ ಟು ಡೇ ಯೂಸೇಜ್ ಮಾಡೋರಿಗೆ ನಂಗೆ ಅನ್ನಿಸ್ದಂಗೆ ಇಷ್ಟೊಂದೆಲ್ಲ ಕೊಟ್ಬಿಟ್ಟು ವಿಂಡೋಸ್ ತೊಗೊಳ್ಳೋದು ಸರಿ ಅಂತ ಅನ್ಸಲ್ಲ. ಅದು ಕೂಡ i5 13 ಜನ್ನಿಗೆ ಜಾಸ್ತಿ ಆಯಿತು ಇದು. ಮತ್ತಿನ್ನು ನೋಡಿ ASUS ಟಫ್ ಗೇಮಿಂಗ್ F16 ಅಂತ, ಇದರಲ್ಲಿ RTX 5050 ಇದೆ. ಇದಕ್ಕೆ 1,10,000 ಅಂತೆ, 95,000ಕ್ಕೆ ಸೇಲ್ ಮಾಡ್ತಾವ್ರೆ. ಹೌದು ಡಿಸ್ಕೌಂಟ್ ಇದೆ, ಬಟ್ ಅಷ್ಟು ದುಡ್ಡನ್ನು ಕೊಡುವಾದ ಲ್ಯಾಪ್ಟಾಪ್ಗೆ ಅನ್ನೋದು ನನಗೆ ಇದನ್ಸುತ್ತೆ. ಇನ್ನು ಸ್ಯಾಮ್ಸಂಗ್ ಇದು ಗ್ಯಾಲಕ್ಸಿ ಬುಕ್ 4. ಸೊ ಇದು ಕೂಡ i5 13 ಜನ್ ಇದರ ಏನು ಪ್ರೋಸೆಸರ್ ಜೊತೆಗೆ ಬರುತ್ತೆ. ನಾರ್ಮಲಿ 56-57,000 ಇರೋದು, ಬಟ್ ಈ ಸೇಲ್ ಟೈಮಲ್ಲಿ 41-42,000 ರೂಪಾಯಿ ಅವೈಲೇಬಲ್ ಇದೆ. ಇದು ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು, ಬೆಸ್ಟ್ ಆಪ್ಷನ್ ಅಂತ ಅನ್ನಲ್ಲ.
ಸೊ ನೆಕ್ಸ್ಟು ಏಸೂಸ್ ವಿವೋಬುಕ್ 15 ಇದು i7 13 ಜನ್ನು. ಇದೊಂದು ಸ್ವಲ್ಪ ನೋಡಿ, ಇದು ವಿವೋಬುಕ್ 15 ಅಂದರೆ ನೋಡಪ್ಪ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತದೆ. ಇದರಲ್ಲಿ ಯಾವುದೇ ಗ್ರಾಫಿಕ್ ಕಾರ್ಡ್ ಇಲ್ಲ, ಇಂಟಿಗ್ರೇಟೆಡ್ ಗ್ರಾಫಿಕ್ ಇದೆ ಇಂಟೆಲಿಂದು. ನಾರ್ಮಲಿ 58-59 ಸಾವಿರ ಇರೋದು 10 ಸಾವಿರ ಕಡಿಮೆ ಆಗಿದೆ, 48,000 ರೂಪಾಯಿಗೆ ಸಿಗುತ್ತೆ. ಇದು ಒಂದು ಡೀಸೆಂಟ್ ಆಪ್ಷನ್ ಅಂತ i7 ಇರೋದ್ರಿಂದ, ಆಯಿತಾ. ನಾನು ಹೇಳೋದಾದರೆ ನಿಮಗೆ ಡೇ ಟು ಡೇ ಯೂಸೇಜಿಗೆ ಮ್ಯಾಕ್ಬುಕ್ ತೊಗೊಂಡ್ರೆ ತುಂಬ ಒಳ್ಳೆಯದು. ರೀಸನ್ ತುಂಬ ಸಿಂಪಲ್, ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು ನೀವು, ಆಯಿತಾ. ನಾನು ನನ್ನ ಮ್ಯಾಕ್ಬುಕ್ಕನ್ನು ಮೊನ್ನೆ ಚೇಂಜ್ ಮಾಡಿದ್ದೆ. ನಾನು ಹಳೆ ಟೆಕ್ ನ್ಯೂಸ್ ನೋಡ್ತಾ ಇದ್ದರೆ ಇದು ರೀಸೆಂಟಾಗಿ ಚೇಂಜ್ ಮಾಡಿದ್ದು. ನಾನು 2017ನೇ ಇಸ್ವಿಯಿಂದ ನಾನು ಮ್ಯಾಕ್ ಬುಕ್ ಏರ್ನ ಒಂದು ಯೂಸ್ ಮಾಡ್ತಾಯಿದ್ದೆ. 2017 ತೊಗೊಂಡಿದ್ದು, ಚೇಂಜ್ ಮಾಡಿದ್ದು ಮೊನ್ನೆ. ಹತ್ತಿರ 7 ವರ್ಷ ಅಂದ್ಕೊಳ್ಳಿ, 7 ವರ್ಷ ಯೂಸ್ ಮಾಡಿದ್ದೀನಿ ಆ ಮ್ಯಾಕ್ಬುಕ್ ಏರ್ನ. ಈಗ ಅದೇ ಮ್ಯಾಕ್ಬುಕ್ ಏರ್ ಮತ್ತೆ ತೊಗೊಂಡಿದ್ದೀನಿ. ಇದು ಇನ್ನೊಂದು 6 ವರ್ಷನಾರ ಯೂಸ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಹಂಗೆ, ಸೊ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಡಿಪೆಂಡ್, ನೀವು ಜಾಸ್ತಿ ಎಡಿಟಿಂಗ್ ಮಾಡಲ್ಲ ಅಂದರೆ ಗ್ರಾಫಿಕ್ ಓರಿಯೆಂಟೆಡ್ ಕೆಲಸ ನಿಮಗೆ ಜಾಸ್ತಿ ಇಲ್ಲ ಅಂದರೆ ಮ್ಯಾಕ್ಬುಕ್ ಏರ್ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನು. ನೋಡಿ, ಇಲ್ಲ ನಿಮಗೆ ಆಗುತ್ತೆ, ಡೆಸ್ಕ್ಟಾಪ್ ಆಗುತ್ತೆ ಅಂದರೆ ಮ್ಯಾಕ್ ಮಿನಿ ತೊಗೊಳ್ಳಿ, ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ಇಷ್ಟು ಕೆಲವೊಂದು ಗ್ಯಾಜೆಟ್ಗಳು, ಎಲ್ಲದನ್ನು ಕೂಡ ಪ್ರಾಡಕ್ಟಾಗಿ ಮಾಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಯಾವುದು ಬೇಕು ಅನ್ನಿಸ್ತು, ಯಾವುದು ಕಡಿಮೆ ಇದೆ ಅನ್ನಿಸ್ತು, ಯಾವ್ದು ಅವಶ್ಯಕತೆ ಇದೆ ಅದು ನೋಡ್ಕೊಂಡು ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.